ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ಕವಿ. ವೆಲ್ಕಮ್ ಬ್ಯಾಕ್ ಟು ಕವಿ ಚೇತನ್ ವ್ಲಾಗ್ಸ್. ಈಗ ಟೈಮ್ ಬಂದು ಮಾರ್ನಿಂಗ್ 4 ಆಗಿದೆ. ನಾನು ತುಂಬ ಪಾಸಿಟಿವ್ ಎನರ್ಜಿ ಜೊತೆ ರೆಡಿ ಆಗ್ತಾ ಇದ್ದೀನಿ. ಯಾಕಂದರೆ ನಾವಿವತ್ತು ಹೋಗ್ತಾ ಇರೋದು ನಮ್ಮ ನಾಡಾದಿದೇವತೆ ಮೈಸೂರಿನ ಚಾಮುಂಡೇಶ್ವರಿ ಟೆಂಪಲ್ಗೆ. ಹಾಗೆಯೇ ಇವತ್ತು ಡ್ಯಾಡಿ ಅವರ ಫ್ರೆಂಡ್ ಮಗನ ಮದುವೆ ಕೂಡ ಮೈಸೂರಲ್ಲಿದೆ. ನಾವು ದೇವರ ದರ್ಶನ ಮುಗಿಸ್ಕೊಂಡು ಮದುವೆ ಅಟೆಂಡ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ಫ್ರೆಂಡ್ಸ್. ಈ ಸ್ಯಾರಿ ನೋಡ್ತಾ ಇರ್ಬೋದು, ಇದು ಸಿಲ್ಕ್ ಸ್ಯಾರಿ. ನಾನು ನಮ್ಮನೆ ಗೃಹ ಪ್ರವೇಶಕ್ಕೆ ಈ ಸ್ಯಾರಿನ ವೇರ್ ಮಾಡಿದ್ದೆ. ಈ ವಿಡಿಯೋದಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನದ ಬ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ಈಗ ಟೈಮ್ ಬಂದು 5 ಆಗಿದೆ. ನಾವು ಮನೆಯಿಂದ ಹೊರಡ್ತಾ ಇದ್ದೀವಿ. ಇನ್ನು ಚಾಮುಂಡೇಶ್ವರಿ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂತ ಅಂದರೆ, ಚಾಮುಂಡಿ ಬೆಟ್ಟನ ಮೊದಲೆಲ್ಲ ಹಿಂದೆ ಮಹಾಬಲಪುರ ಬೆಟ್ಟ, ಮಹಾಬಲಪುರ ಗಿರಿ ಅಂತೆಲ್ಲ ಕರೆಯಲಾಗ್ತಿತ್ತಂತೆ. ಹಿಂದೆ ಇಲ್ಲಿ ಮಹಿಷಾಸುರ ಆಳ್ವಿಕೆ ಮಾಡ್ತಿದ್ದರಿಂದ ಈ ಬೆಟ್ಟಕ್ಕೆ ಮಹಿಷಪುರಿ ಅಂತ ಕೂಡ ಕರೆಯಲಾಗ್ತಿತ್ತು. ಸೊ ಮಹಿಷಾಸುರ ದೇವತೆಗಳಿಗೆ ತುಂಬ ಕಷ್ಟ ಕೊಟ್ಟು ಕಾಟ ಕೊಡ್ತಿದ್ರಿಂದ ಮಹಿಷಾಸುರನನ್ನು ದೇವಿ ಕೊಂದು ಮಹಿಷಾಸುರನ ಸಂಹಾರ ಆದ ನಂತರ ಈ ಬೆಟ್ಟದಲ್ಲಿ ನೆಲೆಸ್ತಾರೆ. ಹಾಗಾಗಿ ಈ ಬೆಟ್ಟಕ್ಕೆ ಚಾಮುಂಡೇಶ್ವರಿ ಬೆಟ್ಟ ಅಂತ ಹೆಸರು ಬಂತು ಅಂತ ಕೂಡ ಪುರಾಣಗಳಲ್ಲಿ ನಾವು ನೋಡ್ಬೋದು ಫ್ರೆಂಡ್ಸ್. ಇನ್ನು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಸ್ಟೆಪ್ಸ್ ಹತ್ಕೊಂಡು ಕೂಡ ಹೋಗ್ಬೋದು ಫ್ರೆಂಡ್ಸ್. 1008 ಸ್ಟೆಪ್ಸ್ ಇರುತ್ತೆ, ಈಸಿಯಾಗಿ ಹತ್ಬೋದು. ನಾನು ತುಂಬ ಸರಿ ಅಂದ್ಕೊಂಡಿದ್ದೀನಿ ಬೆಟ್ಟನ ಸ್ಟೆಪ್ಸ್ ಹತ್ಕೊಂಡು ಹೋಗಬೇಕು ಅಂತ, ಬಟ್ ಹೋಗೇ ಇಲ್ಲ. ಮುಂದೆ ಯಾವತ್ತಾದರೂ ಒಂದಿನ ನೋಡಬೇಕು, ಬೆಟ್ಟ ಹತ್ಕೊಂಡು ಹೋಗಬೇಕು ಅಂತ ತುಂಬಾ ಇಷ್ಟ ಇದೆ. ನೀವು ಕೂಡ ಯಾವಾಗಾದರೂ ಹೋದರೆ ಬೆಟ್ಟ ಹತ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡಿ. ಸ್ಟೆಪ್ಸ್ ಮೂಲಕ ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಈಗ ನಾವು ಟೆಂಪಲ್ ರೀಚ್ ಆಗಿದ್ದೀವಿ, ನೀವು ನೋಡ್ತಿರ್ಬೋದು. ಚಾಮುಂಡಿ ಬೆಟ್ಟದ ಮೇಲೆ ನೆಲೆಸಿರುವವಳೇ, ಮೈಸೂರು ನಗರವನ್ನು ಕೊರೆವವಳೇ, ಭಕ್ತರನ್ನು ಅನುದಿನವೂ ಕಾಯುವವಳೇ, ಫ್ರೆಂಡ್ಸ್. ಈಗ ಟೈಮ್ ಬಂದು 8 ಆಗಿದೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಕ್ರೌಡ್ ಇದೆ ಅಂತ. ಇವತ್ತು ಸಂಡೇ ಬೇರೆ, ತುಂಬ ಕ್ರೌಡ್ ಇದೆ. ಎಲ್ಲ ಕಡೆ ಕ್ಯೂ ಇದೆ. 100 ರೂಪೀಸ್ ಕ್ಯೂ ಇದೆ, 30 ರೂಪೀಸಲ್ಲೂ ಕ್ಯೂ ಇದೆ. ಫ್ರೀ ದರ್ಶನ ಮಾಡೋಕ್ಕೆ ಕೂಡ ತುಂಬಾ ಕ್ಯೂ ಇದೆ ಫ್ರೆಂಡ್ಸ್. ತುಂಬ ಟೈಮ್ ಆಗುತ್ತೆ ಅನಿಸುತ್ತೆ ದರ್ಶನ ಮಾಡೋದು. ಫ್ರೆಂಡ್ಸ್, ಇದೆ ಶ್ರೀ ಚಾಮುಂಡೇಶ್ವರಿ ಟೆಂಪಲ್. ಫ್ರೆಂಡ್ಸ್, ಈಗ ಟೈಮ್ 12 ಆಲ್ಮೋಸ್ಟ್ 4 ಅವರ್ಸ್ ನಾವು ಕ್ಯೂನಲ್ಲಿ ನಿಂತಿದ್ದೀವಿ. ಈಗ ದರ್ಶನಕ್ಕೆ ಒಳಗಡೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಈಗ ನೀವೇನು ನೋಡ್ತಿದ್ದೀರಾ, ಇದೇ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಮೆರವಣಿಗೆ ಅಥವಾ ಉತ್ಸವದ ವಿಗ್ರಹ. ತುಂಬಾ ಚೆನ್ನಾಗಿದೆ. ಅಮ್ಮನವರು ನಿಮ್ಮೆಲ್ಲರಿಗೂ ತುಂಬ ಒಳ್ಳೇದು ಮಾಡಲಿ ಅಂತ ನಾನು ಕೂಡ ಈ ಮೂಲಕ ಕೇಳ್ಕೊತೀನಿ. ಒಳಗಡೆ ಎಲ್ಲ ಶೂಟ್ ಅಲೋ ಇಲ್ಲ ಫ್ರೆಂಡ್ಸ್. ಫ್ರೆಂಡ್ಸ್, ಈಗ ನಾವು ದರ್ಶನ ಎಲ್ಲ ಮಾಡ್ಕೊಂಬಂದ್ವಿ. ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ನಾವು ಸೀರೆ ಮಡ್ಲಕ್ಕಿ ತೊಗೊಂಡೋಗಿದ್ರಿಂದ ದೇವ್ರ ಹತ್ರನೇ ಗರ್ಭಗುಡಿ ಮುಂದೆನೇ ಬಿಟ್ಟಿದ್ರು. ತುಂಬ ಚೆನ್ನಾಗಿ ದೇವ್ರ ದರ್ಶನ ಮಾಡ್ಕೊಂಡ್ವಿ ಫ್ರೆಂಡ್ಸ್. ಇಲ್ಲಾಂದರೆ ತುಂಬ ಹಿಂದೆ ಬಿಡ್ತಾರೆ, ದೇವ್ರನ್ನ ತುಂಬ ಚೆನ್ನಾಗಿ ನೋಡೋದಕ್ಕಾಗೋದಿಲ್ಲ, ತುಂಬ ಕ್ಯೂ ಬೇರೆ ಇರುತ್ತೆ. ಸೊ ಹೀಗೆ ದರ್ಶನ ಮಾಡಿದ್ರಿಂದ ನಮ್ಗೆ ತುಂಬ ಖುಷಿ ಆಯಿತು ಫ್ರೆಂಡ್ಸ್. ಸೀರೆನ ನಾವು ದೇವಸ್ಥಾನದ ಹಿಂದೆ ಕೌಂಟ್ರ್ ಇರುತ್ತೆ, ಅಲ್ಲಿ ಕೊಡಬೇಕು ಫ್ರೆಂಡ್ಸ್. ಒಳಗಡೆ ಅದನ್ನು ಇಸ್ಕೊಂಡು ದೇವಿ ಹತ್ರ ಇಟ್ಟು ಮತ್ತೆ ನಮಗೆ ಅದು ರಿಟರ್ನ್ ಕೊಡ್ತಾರೆ. ನಾವು ಹಿಂದೆ ದೇವಸ್ಥಾನದ ಹತ್ರ ಕೌಂಟ್ರಲ್ಲಿ ಕೊಟ್ಟು ಬರಬೇಕು.
ಸೀರೆ ಕೊಟ್ಟು ಪೂಜೆ ಮಾಡಿಸಿದ್ರಿಂದ ದೇವಸ್ಥಾನದಿಂದ ನಮಗೆ ಅರಿಶಿನ ಕುಂಕುಮ ಬಾಗಿನ ಹೂ ಮತ್ತು ಬ್ಲೌಸ್ ಪೀಸ್ ಕೂಡ ಕೊಟ್ಟರು ಫ್ರೆಂಡ್ಸ್. ತುಂಬ ಖುಷಿ ಆಯಿತು, ದೇವರ ಆಶೀರ್ವಾದನೇ ಸಿಕ್ತು ಅಂತ ತುಂಬ ಖುಷಿ ಆಯಿತು. ಇನ್ನು ದೇವಸ್ಥಾನದ ಮುಂದೆನೇ ಗೋಪುರದ ಮುಂದೆನೇ ಫೋಟೋಶೂಟ್ ಕೂಡ ಮಾಡ್ತಿರ್ತಾರೆ ಫ್ರೆಂಡ್ಸ್. ಒಂದು ಫೋಟೋಗೆ ಅವರು 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ನಾವು ಕೂಡ ಅಲ್ಲಿ ಫೋಟೋ ತೆಗೆಸ್ಕೊಂಡ್ವಿ. ಒಂದು 5 ಮಿನಿಟ್ಸಲ್ಲೆಲ್ಲ ಕೊಟ್ಬಿಡ್ತಾರೆ. ಫೋಟೋ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿರುತ್ತೆ, ಲ್ಯಾಮಿನೇಷನ್ ಎಲ್ಲ ಮಾಡಿಕೊಡ್ತಾರೆ. ಫ್ರೆಂಡ್ಸ್, ಇನ್ನು ದೇವಸ್ಥಾನದಲ್ಲೇ ಪ್ರಸಾದದ ವ್ಯವಸ್ಥೆ ಕೂಡ ಇತ್ತು. ಸೊ ಟೈಮು 12:30 ಆಗಿತ್ತು. ನಾವು ಅಲ್ಲೇ ಊಟ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ದೇವರ ದರ್ಶನಕ್ಕೆ ಹೋದಾಗಲೇ ತುಂಬ ಟೈಮ್ ಆಗಿದ್ದರಿಂದ ಆಲ್ಮೋಸ್ಟ್ ನಾವು ದರ್ಶನ ಮಾಡಿದಾಗ 12 ಆಗೋಗಿತ್ತು. ಸೊ ಹಾಗಾಗಿ ಮದುವೆಗೆ ಹೋಗೋಕ್ಕಾಗಲಿಲ್ಲ, ಮದುವೆ ಸ್ಕಿಪ್ ಆಯಿತು. ಮದುವೆ ಅಂತ ಅಂದ್ಕೊಂಡು ನಾವು ಬಂದಿದ್ದು. ಸೊ ದೇವಿ ದರ್ಶನ ಮಾಡಿದ್ದಂತೂ ತುಂಬ ಖುಷಿ ಆಯಿತು. ಏನೂ ಮಾಡೋದಕ್ಕಾಗೋದಿಲ್ಲ, ಒಂದೊಂದು ಸರಿ ಹೀಗೂ ಆಗುತ್ತೆ. ನಿಮಗೆ ಯಾರಿಗೆಲ್ಲ ಹೀಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ ಒಂದ್ಸರಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈಗ ನಾವು ಚಾಮುಂಡಿ ಟೆಂಪಲಲ್ಲಿ ದರ್ಶನ ಎಲ್ಲ ಮಾಡಿಕೊಂಡು ಆನ್ ದ ವೇ ಶ್ರೀರಂಗಪಟ್ಟಣದಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ ಫ್ರೆಂಡ್ಸ್. ಬಟ್ ಇಲ್ಲಿ ದೇವಸ್ಥಾನ ಕ್ಲೋಸ್ ಆಗಿತ್ತು, ದರ್ಶನ ಟೈಮಿಂಗ್ಸ್ ಕ್ಲೋಸ್ ಆಗಿದ್ದರಿಂದ ದೇವಸ್ಥಾನ ಕೂಡ ಕ್ಲೋಸ್ ಆಗಿತ್ತು. ಸೊ ಆಚೆನೇ ಕೈ ಮುಗಿದು ಅಲ್ಲಿಂದ ಹೊರಟ್ವಿ. ಈಗ ಆಲ್ಮೋಸ್ಟ್ ಸಂಜೆ ಆಗ್ತಾ ಇದೆ ಫ್ರೆಂಡ್ಸ್. ಸೊ ನಾವು ಇಲ್ಲೇ ಊಟ ಮುಗಿಸ್ಕೊಂಡು ಹೋಗೋಣ ಅಂತ ಹೋಟೆಲಿಗೆ ಬಂದಿದ್ದೀವಿ. ಇದಾಗಿತ್ತು ನಮ್ಮ ಚಾಮುಂಡೇಶ್ವರಿ ಟೆಂಪಲ್ ಬ್ಲಾಗ್. ನಿಮಗೆ ಈ ಬ್ಲಾಗ್ ಐ ಥಿಂಕ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಹೇಗೆ ಅನ್ನಿಸ್ತು ವಿಡಿಯೋ ನೋಡಿ ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಲವ್ ಯು ಆಲ್, ಟೇಕ್ ಕೇರ್.